ನಮಸ್ಕಾರ ಆಚಾರ್ಯ. सुमतिभिरनुमेयं शुद्धकाजं सकाजं सुखमयमनपाजं मुक्त्युपाजं विमाजं ग्रहजमहममेजं तेजमाम्नाजगेयं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परित्राटचक्रवर्तिनं श्रीगुरुभ्यो नमः। हरिः ओम्। पत्ते नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्तेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिपरये यस्तारिगो सन्ततिः प्रहबोधिश्रुतिपङ्कजं करुणया प्राकाशितत्वं परं भान्तं त्वं समनादिसाधुनिकरस्ताकारि सन्मार्गकः तेनौ व्यासदिवाकरेण सततं मात्यातिमेवानसं व्याप्तिर्यस्य निजे निजे नमः सा पक्षे सपक्षे स्थितिः या वृत्तिस्तविपक्षतोऽथ विषजे सक्तिर्न वै बाधिते दैवास्ति प्रतिपक्षजुक्तिरतुलं शुद्धं प्रमाणं समे पूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्याजरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिपादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्याननलिने चन्तरे कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिडमशेषविशेषतोऽपि वन्द्यं सदा प्रियतमं मम सन्नमामि कुपिताहिपणच्छाया समीकृत्या परं सुखं सेवन्ते जत्पदं धीरास्तं भजे वल्लभं श्रियः। 12ನೇ ಅಧಿಕರಣ ಸಮಾನಾಧಿಕರಣ ಅಂತ ಇದಕ್ಕೆ ಹೆಸರು. ಹೊಸ ಅಧಿಕರಣ ಸಮಾನಾಧಿಕರಣ. ಇಲ್ಲಿ ಬರುವಂತಹ ಬ್ರಹ್ಮಸೂತ್ರ ಓಂ ಸಮಾನ ಏವಂಚ ಅಭೇದಾತ್ ಓಂ ಅಂತ ಬ್ರಹ್ಮಸೂತ್ರ. ಇಲ್ಲಿ ಬರುವಂತಹ ವಿಷಯ ಇಷ್ಟು. ಆಚಾರ್ಯರು ಮಧ್ವಾಚಾರ್ಯರು ತಾವು ಈ ಅಧಿಕರಣ ಹೊರಡ್ಲಿಕ್ಕೆ ಒಂದು ಪೂರ್ವ ಪಕ್ಷ ಮಾಡ್ಕೊಂಡಿದ್ದಾರೆ. ಒಂದು ಪ್ರಶ್ನೆ ಏನ್ ತಿಳಿಸ್ಲಿಕ್ಕೆ ಒಂದು ಶಬ್ದ ಹಾಕಿದ್ದಾರೆ. ಲಿಂಗ ಅಂತ ಒಂದು ಶಬ್ದ ಹಾಕಿದ್ದಾರೆ. ಮತ್ತೊಂದು ಯಥಾಶಕ್ತಿ ಕ್ರಿಯಾ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಥಾಶಕ್ತಿ ಕ್ರಿಯಾ. ಲಿಂಗಂ ಅಂತಂದೇನು? ಚಿಹ್ನೆ ಅಂದ್ರೆ ಜ್ಞಾಪಕ. ಅಂದ್ರೆ ಪೂರ್ವ ಪಕ್ಷಿಗಳು ಒಂದು ಪ್ರಶ್ನೆನ ಇಡ್ಲಿಕ್ಕೆ ಕಾರಣ ಏನು, ಆ ಕಾರಣವನ್ನು ಲಿಂಗಂ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾದ್ರೆ ಏನ್ ಕಾರಣ ಕೊಡ್ತಾರೆ, ಅದಕ್ಕೆ ಏನು ಉತ್ತರ ಇವ್ರು ಕೊಡ್ತು. ಅದನ್ನು ತಿಳಿಯುವ ಮುಂಚೆ ಈ ಅಧಿಕರಣದಲ್ಲಿ ಏನು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅದನ್ನು ಮೊದಲೇ ಹೇಳಿ. ಈ ಅಧಿಕರಣದಲ್ಲಿ ಮಾಡೋ ಚರ್ಚೆ ಯಾವುದ್ರ ಬಗ್ಗೆ ಅಂದ್ರೆ ಗುಣಗಳ ಉಪಾಸನೆ ಬಗ್ಗೆ. ಯಾಕೆಂದ್ರೆ ಇದು ಉಪಾಸನಾ ಪಾದ. ಈ ಉಪಾಸನಾ ಪಾದದಲ್ಲಿ ದೇವರ ಉಪಾಸನೆ ಬಗ್ಗೆನೆ ಚರ್ಚೆ ಮಾಡ್ಬೇಕು. ದೇವರ ಉಪಾಸನೆಯನ್ನ ಮಾಡೋದು ಅಂದ್ರೆ ದೇವರ ಗುಣಗಳ ಉಪಾಸನೆ ಮಾಡೋದು ಅಂತ. ದೇವರಲ್ಲಿ ಶಕ್ತಿ, ದೇವರಲ್ಲಿ ಆನಂದ, ದೇವರಲ್ಲಿ ಜ್ಞಾನ, ಹೀಗೆ 10 ಹಲವು ಗುಣ. ಅವನು ದಯೆ ತೋರಿಸ್ತಾನೆ, ಅವನ ಕಾರುಣ್ಯ ಚಿಂತನೆ ಮಾಡುವುದು, ಹೀಗೆ ಅನೇಕ ಗುಣಗಳನ್ನ ದೇವರ ಬಗ್ಗೆ ಚಿಂತಿಸುವುದು. ಅದು ಸ್ಮರಣೆ ಆಗ್ಬಹುದು, ನಿರಂತರತೆ ಇರ್ಬೋದು ಆ ಸ್ಮರಣೆಯಲ್ಲಿ. ಅಂತೂ ಉಪಾಸನೆ ಅಂತ ಏನು ಕರೀತಾರೆ, ಶಾಸ್ತ್ರಾಭ್ಯಾಸ ಏನ್ ಮಾಡ್ತಾ ಇದೀವಿ ಅದು ಕೂಡ ಉಪಾಸನೆ. ಅಂತೂ ಈ ಗುಣಗಳ ಉಪಾಸನೆಯನ್ನ
ಏನು ಮಾಡ್ತಾರೆ ಅದರ ಬಗ್ಗೆನೇ ಈ ಅಧಿಕರಣದಲ್ಲೂ ಚರ್ಚೆ ಮಾಡುತ್ತಾರೆ. ಈ ಉಪಾಸನೆ ಮಾಡೋದು ವಿಷಯ ಅಂದ ಮೇಲೆ ಇದ್ರ ಬಗ್ಗೆ ಒಂದು ಸಂಶಯ ಇದೆ. ಏನಂದ್ರೆ ಕೃಷಿಯನ್ನ ಮಾಡ್ತಾರೆ. ಕೃಷಿಯನ್ನ ಕಷ್ಟಪಟ್ಟು ಮಾಡ್ತಾರೆ. ಅದ್ರಿಂದ ಯಾಕೆ ಒಳ್ಳೆ ಫಲ ಸಿಗ್ಬೋದು, ಸಿಗದೇನೂ ಇರ್ಬೋದು. ಅದ್ರಿಂದ ಏನಾಯ್ತು, ಒಂದು ಕೆಲಸ ಅಂದ ಕೂಡಲೇ ಅದಕ್ಕೆ ಶ್ರಮ ಹಾಕಿ ಅದನ್ನ ಕೈಗೆ ತಗೊಂಡ್ರೆ, ಕೃಷಿಯನ್ನ ಕೈಗೆ ತಗೊಂಡ್ರೆ ಆ ಕೃಷಿಯಿಂದ ಧಾನ್ಯದ ಲಾಭ ಆಗಿ ದುಡ್ಡು ಚೆನ್ನಾಗಿ ಬರ್ಬೋದು, ಬರ್ದೆ ಕೈ ಕೊಡೋದು ಇರುತ್ತೆ. ಅಂತೂ ಎರಡೂ ಇದೆ. ಅವಾಗ ನಮಗೆ ಸಂಶಯ, ಈಗ ಕೃಷಿಯಲ್ಲಿ ಹೇಗೆ ಫಲ ಸಿಗತ್ತೆ, ಫಲ ಸಿಗೋದಿಲ್ಲ, ಎರಡೂ ನಮಗಲ್ಲಿ ಕಾಣ್ತಾ ಇದೆ. ಅದೇ ತರಹ ಈ ಗುಣಗಳ ಉಪಾಸನೆಯನ್ನ ಮಾಡಿದ್ರೆ, ದೇವರ ಗುಣಗಳ ಉಪಾಸನೆ ಮಾಡಿದ್ರೆ ಇದು ಬಹಳ ಶ್ರಮ ಸಾಧ್ಯ, ಕಷ್ಟಪಟ್ಟೆ ಮಾಡ್ಬೇಕಾಗಿರೋ ಕೆಲಸ. ಕೃಷಿಯನ್ನು ಕಷ್ಟಪಟ್ಟೆ ಮಾಡ್ಬೇಕಾಗಿದೆ, ಅದರಿಂದ ಫಲ ಸಿಗ್ಬೋದು, ಇಲ್ದೇನೂ ಇರ್ಬೋದಲ್ಲ. ಅದೇ ತರ ಇದರಿಂದಲೂ ಫಲ ಸಿಗತ್ತೋ ಇಲ್ವೋ ಅಂತ ಒಂದು ಸಂಶಯ ಬಂತು. ಯಾಕೆ ಕೃಷಿ ಅಂತೆ ಅಂತ ಒಂದು ಸಂಶಯ ಬಂತು. ಅವಾಗ ಪೂರ್ವ ಪಕ್ಷ ಬಂತು, ಬೇಡ, ಸಮಸ್ತ ಗುಣಗಳ ಉಪಾಸನೆ, ದೇವರ ಗುಣ ಉಪಾಸನೆ ಇದೆಲ್ಲ ಯಾವುದು ಬೇಡ. ವಾಸ್ತವಿಕ ಇದ್ರ ಯಾರ ಬಗ್ಗೆ ಚರ್ಚೆ ಏನ್ ಎತ್ಕೊಳ್ತಾರೆ ಅಂದ್ರೆ, ಸರಸ್ವತಿ ದೇವಿಗೆ ಮತ್ತೆ ಚತುರ್ಮುಖ ಬ್ರಹ್ಮದೇವರಿಗೆ, ಇವರಿಬ್ಬರ ಮಧ್ಯೆ ಚರ್ಚೆಗೆ ವಿಷಯವನ್ನ ತಗೊಳ್ತಾರೆ ಇವ್ರ ಮಧ್ಯೆ. ಏನಂದ್ರೆ, ಸರಸ್ವತಿ ದೇವಿನೂ ಗುಣಗಳ ಉಪಾಸನೆ ಮಾಡ್ತಾರೆ, ದೇವರ ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರು ದೇವರ ಗುಣವನ್ನು ಉಪಾಸನೆ ಮಾಡ್ತಾರೆ. ಸಮಾನ, ವೇದದಲ್ಲಿ ಯಾವ ಯಾವ ಗುಣಗಳನ್ನು ಹೇಳಿದಾರೋ ದೇವರ ಬಗ್ಗೆ ಅಷ್ಟು ಗುಣಗಳನ್ನ ಇಬ್ರು ಸಮಾನವಾಗಿ ಮಾಡ್ತಾರೆ ಅಂತ ಪೂರ್ವ ಪಕ್ಷಿ ಪ್ರಶ್ನೆ ಮಾಡೋರು ಕೇಳ್ತಾರೆ. ಸರಿ, ಸಮಾನವಾಗಿ ಮಾಡ್ಲಿ, ಏನಾಯ್ತು, ಹೇಗ್ ಮಾಡ್ತಾರೆ ಅದನ್ನ ಅಂತ ಪ್ರಶ್ನೆ ಮಾಡ್ಕೊಂಡು ಹೇಗ್ ಮಾಡ್ತಾರೆ ಅಂದ್ರೆ, ಸರಸ್ವತಿ ಅವಳು ವೇದಕ್ಕೆ ಅಭಿಮಾನಿನಿ ದೇವತೆ ಸರಸ್ವತಿ. ಅದನ್ನ ವೇದದಕ್ಕೆ ಅಭಿಮಾನಿ ದೇವತೆ ಎಂದ ಮೇಲೆ ಅಭಿಮಾನಿನಿಗೆ ಗೊತ್ತಿರಲ್ವಾ ವೇದದಲ್ಲಿ ಬಂದಿರುವಂತಹ ಗುಣ ಯಾವ್ದು ಯಾವ್ದು ಅಂತ. ಗೊತ್ತಿಲ್ಲದೆ ಇದ್ರೆ ಅವಳು ವೇದಕ್ಕೆ ಅಭಿಮಾನಿನಿ ಯಾವ್ದ್ರೂ ಹೇಗಾಗ್ಲಿಕ್ಕೆ ಸಾಧ್ಯ. ಅದರಿಂದ ವೇದಾಭಿಮಾನಿನಿ ದೇವತೆ ಆದ್ರಿಂದ ಸರಸ್ವತಿ ದೇವರಲ್ಲಿ ಯಾವ ಯಾವ ರೀತಿ ಕ್ರಿಯೆಗಳಿದೆ, ವಿಚಿತ್ರ ಕೆಲಸ ಮಾಡಿದ ದೇವರು. ಈ ತ್ರಿವಿಕ್ರಮಾವತಾರ ಎತ್ತದಾಗ ತಾನು ತನ್ನ 3 ಆ ಪಾದಗಳಿಂದ ಸಮಗ್ರ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡ, ಅದೊಂದು ಕ್ರಿಯೆ ಭಗವಂತನ. ಮತ್ತೆ ಕೂರ್ಮ ರೂಪದಲ್ಲಿ ಒಂದು ರೀತಿಯ ಕ್ರಿಯೆ ಮಾಡ್ತಾರೆ. ಆ ಮುಳುಗೋಗಿದ್ದ ನೀರು ಒಳಗಡೆ ಹೋದ, ಆ ಘನೋದಕದಲ್ಲಿ ಮುಳುಗಿರುವಂತಹ ಭೂಮಿಯನ್ನ ಎತ್ತದ. ಇನ್ನು ಮತ್ಸ್ಯಾವತಾರಿಯಾಗಿದ್ದಾಗ ಅಲ್ಲೊಂಥರ ಅವನ ಕ್ರಿಯೆ, ನರಸಿಂಹನಾಗಿದ್ದಾಗ ಇನ್ನೊಂದು ರೀತಿ ಕ್ರಿಯೆ, ರಾಮ ಕೃಷ್ಣನಾಗಿದ್ದಾಗ ಮತ್ತೊಂದು ಕ್ರಿಯೆ. ಹೀಗೆ ದೇವರ ಪ್ರತಿಯೊಂದು ರೂಪಗಳಲ್ಲಿ ಅನೇಕ ತರಹದ ಕ್ರಿಯೆಗಳಿರುತ್ತೆ. ರಾಮ ಮೇಲಕ್ಕೆ ಎಗರಿ ಬಾಣ ಪ್ರಯೋಗ ಮಾಡ್ದ, ಅಥವಾ ನಿಂತಲ್ಲೇ ಮಾಡ್ದ, ಮಲ್ಕೊಂಡ್ ಮಾಡ್ದ, ಬಿದ್ದು ಮಾಡ್ದ, ಹೀಗೇನೇನೋ ಅನೇಕ ಕ್ರಿಯೆಗಳಿರುತ್ತೆ ದೇವರು. ಆ ಎಲ್ಲ ದೇವರ ಕ್ರಿಯೆಗಳನ್ನ ಸರಸ್ವತಿ ದೇವಿ ತಾನು ಚಿಂತನೆ ಮಾಡ್ತಾನೆ ತನ್ನ ಧ್ಯಾನ ಕಾಲದಲ್ಲಿ. ಈ ಚಿಂತನೆ ಮಾಡಿದ್ರಿಂದಲೇ ಒಂದು ಫಲನೂ ಕೂಡ ಇದೆ. ಏನಂದ್ರೆ, ಈಗ ಸರಸ್ವತಿ ದೇವಿ ಚತುರ್ಮುಖ ಬ್ರಹ್ಮದೇವರಿಬ್ರು ಸಮಾನವಾಗಿ ಧ್ಯಾನ ಉಪಾಸನೆ ಮಾಡಿದ್ದಾರೆ. ಇದು ಹೇಗೆ ಗೊತ್ತಾಯ್ತು ನಮ್ಗೆ ಅಂದ್ರೆ, ಇಬ್ರು ಒಂದೇ ಜಾಗದಲ್ಲಿ ಇದ್ದಾರೆ ಮೋಕ್ಷದಲ್ಲಿ. ಎಲ್ಲಿ ಸರಸ್ವತಿ ದೇವಿ ಇದ್ದಾಳೋ ಅಲ್ಲೇ ಬ್ರಹ್ಮದೇವರಿದ್ದಾರೆ, ಎಲ್ಲಿ ಬ್ರಹ್ಮದೇವರಿದ್ದಾರೋ ಅಲ್ಲೇ ಸರಸ್ವತಿ ಇದ್ದಾಳೆ. ಹಾಗಾದ್ರೆ ಮೋಕ್ಷದಲ್ಲಿ ಸರಸ್ವತಿ ದೇವಿ ಹಾಗೆ ಬ್ರಹ್ಮ ದೇವರು ಇಬ್ರು ಒಂದೇ ಜಾಗದಲ್ಲಿ ಇದ್ದ ಮೇಲೆ ಸ್ಥಾನೈಕ್ಯ, ಒಂದೇ ಆ ಸ್ಥಾನ ಇಬ್ಬರಿಗೂ ಸಿಕ್ಕಿದೆ ಅಂದ ಮೇಲೆ ಅರ್ಥ ಏನು, ಇಬ್ರು ಧ್ಯಾನ ಮಾಡೋದು ಒಂದೇ ತರ ಅಂತ, ಸಮಾನ ಅಂತ. ಯಾಕಂದ್ರೆ ಇಬ್ರಿಗೂ ಅಧಿಕಾರ ಸಿಕ್ಕಿದೆಯಲ್ಲ ಒಂದೇ ಕಡೆ ಇರ್ಲಿಕ್ಕೆ. ಯಾವ ಜಾಗದಲ್ಲಿ ಸರಸ್ವತಿ ಆ ಜಾಗದಲ್ಲಿ ಬ್ರಹ್ಮ, ಯಾವ ಜಾಗದಲ್ಲಿ ಬ್ರಹ್ಮ ಅದೇ ಜಾಗದಲ್ಲಿ ಸರಸ್ವತಿ ಅಂದಮೇಲೆ ಸಮಾನವಾಗಿ ಇಬ್ಬರು ಕೂಡ ಉಪಾಸನೆ ಮಾಡ್ತಾರೆ ಅಂತ ಆಯ್ತು. ಆದ್ರೆ ಒಂದ್ ವ್ಯತ್ಯಾಸ ಬಂತು. ಎಷ್ಟು ಚೆನ್ನಾಗಿ ಅಪೂರ್ವ ಪಕ್ಷಿ ತಾನು ಪ್ರಶ್ನೆ ಮಾಡ್ತಾರೆ. ಇರೋ ಜಾಗ ಒಂದ್ ಕಡೆ ಇಬ್ರು ಚತುರ್ಮುಖ ಸರಸ್ವತಿ, ಮಾಡೋಂಥ ಕ್ರಮ ಧ್ಯಾನದಲ್ಲಿ ಸಾಮ್ಯತೆ ಇದೆ, ಸಮಾನವಾಗಿ ಇದೆ, ಅದನ್ನೂ ಒಪ್ಕೊಳ್ಬೇಕು. ಆದ್ರೆ ಎಲ್ಲಿ ವ್ಯತ್ಯಾಸ ಬಂತು ಅಂದ್ರೆ, ಗುಣ ತಾರತಮ್ಯ ಬಂತು, ಸ್ಥಾನ ತಾರತಮ್ಯ ಇಲ್ಲ. ಇಬ್ರು ಒಂದೇ ಕಡೆ ಇದ್ದಾರೆ, ಸ್ಥಾನ ಒಂದೇ, ಜಾಗ ಒಂದೇ, ಇಬ್ರು ಒಂದೇ ಮನೆಯಲ್ಲಿ ಇದ್ದಾರೆ. ಆದ್ರೆ ಇಬ್ಬರಲ್ಲಿ ಗುಣಗಳಲ್ಲಿ ವ್ಯತ್ಯಾಸ. ಒಂದೇ ಮನೆಯಲ್ಲಿ ಇಬ್ರು ಇರ್ಬಹುದು, ತಂದೆ ಇದ್ದಾನೆ, ಮಗನಿದ್ದಾನೆ, ತಾತ ಇದ್ದಾನೆ, ಮೊಮ್ಮಗ ಇದ್ದಾನೆ. ಒಂದೇ ಮನೆಯಲ್ಲಿ ಎಲ್ರೂ ಇದ್ರು ಗುಣದಲ್ಲಿ ವ್ಯತ್ಯಾಸ ಇರಲ್ವಾ, ಸಹಜವಾಗಿ ವ್ಯತ್ಯಾಸ ಇರುತ್ತೆ. ಹಾಗಂತ ವ್ಯತ್ಯಾಸ ಇಲ್ಲದೆ ಇರೋದು ಇದೆ. ಯಾಕೆಂದ್ರೆ ಒಂದೇ ರೂಮ್ ನಲ್ಲಿ ಅನೇಕ ಅಧ್ಯಾಪಕರುಗಳಿದ್ದಾರೆ, ಎಲ್ಲರೂ ಚತುಶಾಸ್ತ್ರ ಪಂಡಿತರೆ, ಎಲ್ಲ ಓದಿರೋರೆ, ಎಲ್ಲ ಒಂದೇ ಕಡೆ ಇದ್ದಾರೆ. ಆದ್ರೂ ಚೂರು ವ್ಯತ್ಯಾಸ ಇದ್ದೇ ಇರುತ್ತೆ, ಬೇರೆ ವಿಷಯ. ಸಾಮಾನ್ಯವಾಗಿ ಸಾಧಾರಣವಾಗಿ ಒಂದೇ ಕಡೆ ಕಾಣ್ತಾರೆ ಜನರು ಅಂದ್ರೆ, ಅದು ಎಲ್ಲಾ ಸನ್ಯಾಸಿಗಳೇ ಇದ್ರೆ ಒಂದೇ ಜಾಗದಲ್ಲಿ ಎಲ್ರೂ ಒಂದೇ, ಎಲ್ಲಾ ಒಳ್ಳೆ ಶಾಸ್ತ್ರವನ್ನೇ ಅಧ್ಯಯನ ಮಾಡಿದವರು ತಾರತಮ್ಯ ಕಾಣಲ್ಲ ಅಂತ ಅನ್ಸುತ್ತೆ ಆಪಾತತನ ಮೇಲ್ನೋಟ.
ಇನ್ನು ಕೆಲವು ಕಡೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ತಾರತಮ್ಯ ಇರೋದು. ಒಂದೇ ಕಡೆ ಇರ್ತಾರೆ, ಒಂದೇ ಜಾಗದಲ್ಲಿ, ಅದೇ ತಾರತಮ್ಯ ಎದ್ದೆದ್ದು ಕಾಣುತ್ತೆ. ಹಾಗೆ ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ಇಬ್ರು ತಾವು ಒಂದೇ ತರ ಧ್ಯಾನ ಮಾಡಿ ಒಂದೇ ಜಾಗಕ್ಕೆ ಹೋಗಿ ಸೇರಿದ್ದಾರೆ. ಆದರೆ ಇವರಿಬ್ಬರ ಗುಣದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಯಾಕಂದ್ರೆ ಸರಸ್ವತಿ ದೇವಿಗಿಂತ ಚತುರ್ಮುಖ ಬ್ರಹ್ಮದೇವರಿಗೆ ಆನಂದ 100 ಪಟ್ಟು ಹೆಚ್ಚು, 100 ಪಟ್ಟು ಹೆಚ್ಚು ಆನಂದ ಅವರಿಗೆ ಸಿಕ್ಕಿದೆ. ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ. ಇದು ಹೇಗೆ ಸಾಧ್ಯ? ಯಾಕಂದ್ರೆ ಇಬ್ರು ಶ್ರಮ ಪಟ್ಟಿದ್ದು ಒಂದೇ ತರ, ಧ್ಯಾನ ಮಾಡಿದ್ದು ಸಮಾನ, ಸ್ಥಾನ ಜಾಗ ಸಿಕ್ಕಿದ್ದು ಒಂದೇ, ಆದ್ರೆ ಗುಣದಲ್ಲಿ ಮಾತ್ರ ವ್ಯತ್ಯಾಸ. ಅವ್ರಿಗೆ ಜಾಸ್ತಿ ಆನಂದ ಬ್ರಹ್ಮದೇವರಿಗೆ, ಸರಸ್ವತಿ ದೇವಿಗೆ ಕಡಿಮೆ ಆನಂದ. ಇದು ಯಾಕೆ ಅಂತ ಹಾಗಾದೇನಾಯ್ತು? ಸಮಾನವಾಗಿ ಇಬ್ಬರು, ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ಇಬ್ರು ಸಮಾನವಾಗಿ ಅಷ್ಟು ವೇದದಲ್ಲಿ ಬಂದ ಗುಣಗಳನ್ನ ಧ್ಯಾನ ಮಾಡಿದ್ರು, ಫಲದಲ್ಲಿ ಮಾತ್ರ ವ್ಯತ್ಯಾಸ ಬಂತು. ಆದ್ರಿಂದ ಈ ಗುಣಗಳ ಉಪಾಸನೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಸರಸ್ವತಿ ದೇವಿಗೆ ಈ ತರ ಆಯ್ತು. ಸರಸ್ವತಿ ದೇವಿಗೆ ಚತುರ್ಮುಖ ಬ್ರಹ್ಮದೇವರ ಜೊತೆ ಕೂತಾಗ ಒಂದೇ ಸ್ಥಾನ ಸಿಕ್ಕಿದ್ರು, ಗುಣಗಳಲ್ಲಿ ಆನಂದದ ವಿಷಯದಲ್ಲಿ ಮಾತ್ರ ವ್ಯತ್ಯಾಸ ಆಯ್ತಪ್ಪ ಅಂತ. ಇದೇ ನಮಗೆ ಲಿಂಗಂ ಗಣಾಪಕಂ ಚಿಹ್ನೆ. ಏನ್ ಚಿಹ್ನೆ ಅಂದ್ರೆ, ನಾವು ಈ ಗುಣಗಳ ಉಪಾಸನೆಯನ್ನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ಒಬ್ರಿಗೆ ಸಿಗತ್ತೆ, ಒಬ್ರಿಗೆ ಸಿಗಲ್ಲ. ನಮಗೆ ತೀರ್ಮಾನ ಇದ್ರೆ, ಈ ಕೆಲಸ ಕೈ ಹಾಕಿದ್ರೆ ಖಂಡಿತ ಈ ಫಲ ಸಿಕ್ಕೇ ಸಿಗತ್ತೆ ಅಂತಿದ್ರೆ ಅಲ್ಲಿ ಹೋಗ್ಬೋದು. ಸಿಗಲ್ಲ, ಸ್ವಲ್ಪ ಡೌಟ್ ಇದ್ರೆ ಯಾಕೆ ಹೋಗ್ಬೇಕು? ಈ ಈ ಆಕ್ಷೇಪ ಮನಸ್ಸಲ್ಲಿ ಇಟ್ಕೊಂಡು ಒಂದು ಪೂರ್ವ ಪಕ್ಷಿ ಮಾಡ್ತಾರೆ. ಅದನ್ನ ಈಗ ವಿವರಿಸ್ತಾ ಹೋಗ್ತಾರೆ. ಬ್ರಹ್ಮಣ ಬ್ರಹ್ಮಾಣ್ಯಾಶ್ಚ ಸ್ಥಾರೈಕ್ಯಂ ಗುಣ ತಾರತಮ್ಯಂಚ ಯಥಾ ಗುಣೋಪಾಸನಂ ಮುಕ್ತಾ ಆಧಿಕ್ಯಂಚ ನಭವತಿ ಇತ್ಯತ್ರ ಲಿಂಗಂ ಅಂತ ಈ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ವಿವರಣೆ ಮಾಡಿದ್ರು. ಅಂದ್ರೆ ಬ್ರಹ್ಮಣ ಬ್ರಹ್ಮದೇವರು, ಬ್ರಹ್ಮಾಣಿ ಅಂದ್ರೆ ಸರಸ್ವತಿ ದೇವಿ, ಇವರಿಬ್ಬರಿಗೂ ಸ್ಥಾನೈಕ್ಯಂ ಗುಣ ತಾರತಮ್ಯಂಚ ಅಂದ್ರೆ ಒಂದೇ ಸ್ಥಾನ ಮತ್ತೆ ಗುಣದಲ್ಲಿ ವ್ಯತ್ಯಾಸ ಇರಬಾರ್ದು. ಅಂದ್ರೆ ಆನಂದ ಎಷ್ಟಿದೆಯೋ ಸರಸ್ವತಿಗೆ ಅಷ್ಟೇ ಆನಂದ ಬ್ರಹ್ಮದೇವರಿಗೆ, ಅವ್ರಿಗೆ ಎಷ್ಟೋ ಇವಳಿಗೂ ಅಷ್ಟೇ. ಯಾಕೆಂದ್ರೆ ಯಥಾ ಗುಣೋಪಾಸನಂ, ಅವ್ರ ಗುಣಗಳ ಉಪಾಸನೆ ಮಾಡೋದು ಒಂದೇ ತರ ಅಂದ ಮೇಲೆ ಮುಕ್ತಿಯಲ್ಲಿ ಮೋಕ್ಷದಲ್ಲಿ ಒಬ್ಬರಿಗಿಂತ ಒಬ್ರಿಗೆ ಹೆಚ್ಚು ಅನ್ನೋದಿರಬಾರದು ಅಂತ. ಯಾಕೆಂದ್ರೆ ಇತ್ಯರ್ಥ ಲಿಂಗಂ, ಅವ್ರಿಗೆ ಮುಕ್ತಿಯಲ್ಲಿ ಒಬ್ಬರಿಗಿಂತ ಒಬ್ರು ಹೆಚ್ಚು ಆಗಿರಬಾರದು ಅಲ್ಲಿಕ್ಕೆ ಕಾರಣ ಏನು ಅಂದ್ರೆ ಯಥಾ ಗುಣ ಉಪಾಸನ, ಎಷ್ಟು ಗುಣಗಳಿದೆಯೋ ಅಷ್ಟನ್ನು ಸಮಾನವಾಗಿ ಇಬ್ಬರು ಉಪಾಸನೆ ಮಾಡ್ತಾರೆ ಅಂತ ಅದನ್ನ ವಿವರಿಸ್ತಾರೆ ವಾದಿರಾಜರು. ಅಸ್ತಿ ತಾವತ್ ಬ್ರಹ್ಮಣೋ ಬ್ರಹ್ಮಾಣ್ಯಾಶ್ಚ ವೇದೋಕ್ತ ಸಮಸ್ತ ಗುಣೋಪಸಂಹಾರ, ವೇದದಲ್ಲಿ ಬಂದ ಎಲ್ಲಾ ಗುಣಗಳನ್ನು ಇಬ್ರು ಕೂಡ ತಮ್ಮ ಬುದ್ಧಿಯಲ್ಲಿ ಒಂದೇ ಕಡೆ ಹಾಕೊಂಡು ದೇವರ ಧ್ಯಾನವನ್ನು ಮಾಡ್ತಾರೆ. ಯಾಕೆ ಅಂದ್ರೆ ಬ್ರಹ್ಮಾಣಿ ಸರಸ್ವತಿ ದೇವಿ ಅವಳು ವೇದಕ್ಕೆ ಅಭಿಮಾನಿ ದೇವತೆ, ಅವಾಂತರ ಅಭಿಮಾನಿ ದೇವತೆ. ಮುಖ್ಯ ಲಕ್ಷ್ಮೀ ದೇವಿ, ಅವಾಂತರ ಅದಾದ ಮೇಲೆ ಸಿಗುವಂತಹ ದೇವತೆ ಅಂದ್ರೆ ಸರಸ್ವತಿ ದೇವಿ, ಅವಳು ವೇದಕ್ಕೆ ಅಭಿಮಾನಿ ದೇವತೆ. ಅಷ್ಟೇ ಅಲ್ಲ, ಅವಳು ಧ್ಯಾನ ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾಳೆ ಅಂದ್ರೆ, ಸಾಮಾನ್ಯವಾಗಿ ಭಗವಂತನ ಎಲ್ಲ ಕ್ರಿಯೆಗಳಿದೆ. ಅವನು ತ್ರಿವಿಕ್ರಮ ಕ್ರಿಯೆಯನ್ನ ಮಾಡ್ತಾನೆ, ಅಂದ್ರೆ 3 ಪಾದಗಳಿಂದ ಜಗತ್ತನ್ನು ವ್ಯಾಪಿಸ್ಕೊಂಡಿದ್ದಾನೆ. ನಡೆದಾಡ್ಕೊಂಡು ಹೋಗ್ತಾನೆ, ಚಲನ ಬಲನ ಭ್ರಮಣ. ಅಂದ್ರೆ ಕೃಷ್ಣಾವತಾರದಲ್ಲಿ ಆ ದೈತ್ಯ ತುಂಟರ ಗಾಳಿ ರೂಪದಲ್ಲಿ ಬಂದು ತಾನು ತೃಣಾವರ್ತ ಏನ್ ಕರ್ಕೊಂಡು ಹೋದ, ಆ ಕೃಷ್ಣನು ಕೂಡ ಆಗ ತೃಣಾವರ್ತನ ಜೊತೆಗೆ ಹಾಗೇ ತಿರುಗ್ತಾ ಇದ್ದ, ಭ್ರಮಣ ಇದೆ ತಿರುಗ್ತಾ ಇದ್ದ. ಈಗ ಭ್ರಮಣ ಕ್ರಿಯೆ ಆಗ್ಬಹುದು, ಚಲನ ಓಡಾಡುವಂತ ಕ್ರಿಯೆ ಆಗ್ಬಹುದು, ಅಥವಾ 3 ಹೆಜ್ಜೆಗಳಿಂದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡ ಕ್ರಿಯೆ ಆಗ್ಬಹುದು. ಈ ಎಲ್ಲ ಕ್ರಿಯೆಗಳನ್ನ ಸರಸ್ವತಿ ದೇವಿಯು ಕೂಡ ನಾರಾಯಣ ವಿಚಿತ್ರ ಕ್ರಿಯಾವಾನ್, ಅನೇಕ ತರಹದ ಕ್ರಿಯೆಗಳನ್ನ ಭಗವಂತ ಪಡೆದಿದ್ದಾನೆ ಅಂತ ಈ ರೀತಿಯ ಚಿಂತನೆಯನ್ನ ಸರಸ್ವತಿನೂ ಮಾಡ್ತಾಳೆ, ಬ್ರಹ್ಮದೇವರು ಕೂಡ ಮಾಡ್ತಾರೆ. ಏವಂಚ ಏನಾಯ್ತು, ದ್ವಯೋಹ ಉಪಾಸನ ಸಮ ಏವ, ಇಬ್ಬರಿಬ್ಬರದು ಕೂಡ ಸಮಾನವಾಗಿ ಉಪಾಸನೆ ಇದೆ, ವ್ಯತ್ಯಾಸ ಏನಿಲ್ಲ. ಆದ್ರಿಂದ ಒಂದೇ ದೇವರ ಅವಯವದಲ್ಲಿ ಇಬ್ಬರು ಸೇರ್ಕೊಂಡಿದ್ದಾರೆ, ಒಂದೇ ಕಡೆ ಜಾಗ ಇದೆ ಅಂದ್ಮೇಲೆ ಅಲ್ಲೇ ಇದ್ದು ತಾವು ಮಾಡಿದ ಉಪಾಸನೆಗೆ ಅನುಗುಣವಾಗಿ ಆನಂದ ಅನುಭವದಲ್ಲೂ ಕೂಡ ಸಮಾನತೆ ಇರಲಿ ಅನ್ನೋ ಆಕ್ಷೇಪವನ್ನ ಇಲ್ಲಿ ತಗೊಳ್ಬೇಕು ಅಂತ ವಾದಿರಾಜರು ಅದನ್ನ ಬಿಡಿಸ್ತಾರೆ. ಹಾಗಾದೇನಾಯ್ತು, ಎಲ್ಲವೂ ಸಮ ಉಪಾಸನೆಯ ಫಲ. ಸಮಾನವಾಗಿ ಇಬ್ರು ಧ್ಯಾನಕ್ಕೆ ಕೂತ್ರೆ ಅವ್ನು 100 ಗಾಯತ್ರಿ ಮಾಡಿದ, ಇವನು 100 ಗಾಯತ್ರಿ ಮಾಡ್ದ, ಸಾಧನೆ ಸಮಾನವಾಗಿದೆ, ಶ್ರಮನೂ ಸಮಾನವಾಗಿದೆ, ಗಂಟೆನೂ ಸಮಾನ, ಶ್ರದ್ಧೆನೂ ಸಮಾನ, ಎಲ್ಲ ಸಮಾನ ಆಗಿದೆ. ಇಬ್ರು ಅಷ್ಟೇ ಮಾಡಿದ್ರು, ಫಲ ಮಾತ್ರ ಒಬ್ಬರಿಗೆ 100 ಆನಂದ, ಇನ್ನೊಬ್ರಿಗೆ 1000 ಆನಂದ. ಇದು ಯಾಕೆ ತಾರತಮ್ಯ? ಈ ಸಮಾನತೆ ಇದ್ದಾಗ ವಿಷಮತೆ ಹೇಗೆ? ಸಮತ್ವ ವಿಷಮತ್ವ ವಿರುದ್ಧ. ಸಮತ್ವ ಇದೆ ಸರಸ್ವತಿ ಬ್ರಹ್ಮದೇವರಲ್ಲಿ,
ಒಂದೇ ಸ್ಥಾನದಲ್ಲಿದ್ದಾರೆ, ಉಪಾಸನೆ ಹಾಗಿತ್ತು. ಆದ್ರಿಂದ ಯಾವಾಗ ಧ್ಯಾನ ಉಪಾಸನೆಯಲ್ಲಿ ಸಮಾನತೆ ಬಂತು, ಫಲದಲ್ಲಿ ವಿಷಮತೆ ಹೇಗೆ? ಯಾಕೆಂದ್ರೆ ಬೇರೆ ಯಾವುದೇ ವಿಷಮತೆ ನಮಗ್ ಕಾಣ್ತಾ ಇಲ್ಲ. ಜಾಗ ಒಂದೇ ಕಡೆ ಇದ್ದಾರೆ ಇಬ್ರು ಕೂಡ, ಒಂದೇ ಭಗವಂತನ ಅವಯವದಲ್ಲೇ ಇದ್ದಾರೆ ಇಬ್ರು. ಆದ್ರೆ ಆನಂದದಲ್ಲಿ ಮಾತ್ರ ಇಬ್ಬರಿಗೂ ವ್ಯತ್ಯಾಸ ಇದೆ. ಇದು ಹೇಗ್ ಸಾಧ್ಯ? ಯಾಕೆಂದ್ರೆ ಏವಮಪಿ ಬ್ರಹ್ಮಣೋ ಬ್ರಹ್ಮಾಣ್ಯಾಹ ಸಕಾಶಾತ್ ಆನಂದಾದಿ ಗುಣೈರಾಧಿಕ್ಯಂ, ಆನಂದಾದಿ ಗುಣಗಳಿಗಿಂತ ಹೆಚ್ಚು ಅಂತ ಗುಣತಾರತಮ್ಯ ಹೇಳ್ತಿರಲ್ಲ, ಇದು ಸರಿಯಲ್ವಲ್ಲ ಅಂದಾಗ ಇಂತಹ ಲಿಂಗಮೇವ, ಯಾವ್ದು ಲಿಂಗ ಅಂತಂದ್ರೆ ಈ ಚಿಹ್ನೆ ಏನು, ಈ ಪೂರ್ವ ಪಕ್ಷ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಸಮವಿಷಮ ಉಪಾಸನಾಯುಕ್ತೇ ಏಕಸ್ಯೈವ ಉಪಾಸನಸ್ಯ ಸಮ ವಿಷಮ ಉಪಾಸನತ್ವ ಅಯುಕ್ತೇ. ಇದನ್ನ ನೆನ್ಪಿಟ್ಕೊಳ್ಬೇಕು, ಇದು ಮುಖ್ಯ. ಏನು ಈ ಪದ ಹಾಕಿದರೆ ಇದು ಮುಖ್ಯ. ಏಕಸ್ಯೈವ ಉಪಾಸನಸ್ಯ ಸಮ ವಿಷಮ ಉಪಾಸನಾತ್ವ ಅಯುಕ್ತೇ. ಒಂದೇ ತರಹದ ಉಪಾಸನೆಯನ್ನು ಮಾಡಿದಾಗ ಅದು ಸಮೋಪಾಸನೆ ವಿಷಮೋಪಾಸನೆ ಆಗತ್ತೆ ಅಂತ ಹೇಳಿ ಬರಲ್ಲ. ಅಂದ್ರೆ ಅದು ಫಲ ಕೊಟ್ರೆ 100 ಆನಂದ ಇಬ್ರಿಗೂ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಇಬ್ರಿಗೂ ಕೊಡ್ಬಾರದು. ಒಬ್ರು ಕೊಡ್ತು ಇನ್ನೊಬ್ರು ಕೊಡ್ಲಿಲ್ಲ ಅನ್ನೋ ವ್ಯತ್ಯಾಸ, ಸಮ ವಿಷಮ ಭಾವ ಏನಿದೆ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದೇ ನಮಗೆ ಪೂರ್ವ ಪಕ್ಷಕ್ಕೆ ಪ್ರಮುಖ ಕಾರಣ. ಆದ್ರಿಂದ ಇದಕ್ಕೆ ಉತ್ತರ ಕೊಡಿ ಅಂದಾಗ ಉತ್ತರ ಕೊಡ್ತಾರೆ. ಅದಕ್ಕೆ ಕೆಲವು ಶ್ಲೋಕಗಳನ್ನ ಮೊದಲಿಗೆ ಉಲ್ಲೇಖ ಮಾಡ್ತಾರೆ. ಈ ಚತುರ್ಮುಖ ಬ್ರಹ್ಮದೇವರಿಗೂ ಸರಸ್ವತಿ ದೇವಿಗೂ ಉಪಾಸನೆಯಲ್ಲಿ ಸಾಮ್ಯ ಚಿಂತನೆ ಮಾಡಿದ್ವಲ್ಲ, ಅಂದ್ರೆ ವೇದದಲ್ಲಿ ಬರುವಂತಹ ಎಲ್ಲ ಗುಣಗಳನ್ನು ಇಬ್ರು ಸಮಾನವಾಗಿ ದೇವರ ಬಗ್ಗೆ ಧ್ಯಾನ ಮಾಡ್ತಾರೆ ಅಂದ್ವಲ್ಲ, ಇದೇ ತಪ್ಪು. ಇದು ತಪ್ಪು ಅಂತ ಆದ್ರೆ ಸರಿ, ಇದೆಲ್ಲ ಸರಿ ಹೋಗ್ಬಿಡುತ್ತೆ. ಸಮಾನತೆನೇ ಇಲ್ಲ. ಯಾರು ಹೇಳಿದ್ದು? ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ದೇವಿ ಇಬ್ರು ಕೂಡ ಒಂದೇ ತರ ಧ್ಯಾನ ಮಾಡ್ತಾರೆ ಅಂತ ಆಗಿದ್ರೆ ಸರಿ. ಆಗ ನೀವ್ ಹೇಳ್ದಂಗೆ ಫಲದಲ್ಲಿ ವ್ಯತ್ಯಾಸ ಆಗ್ಬಾರ್ದು. ಇಬ್ರು ಒಂದೇ ತರ ಮಾಡಿದಾರಲ್ಲ, ಫಲನು ಇಬ್ರು ಒಂದೇ ತರ ಸಿಗ್ಬೇಕಲ್ಲ. ಶ್ರಮ ಇಬ್ರು ಒಂದೇ ಹಾಕಿದ್ದಾರೆ, ಅದೇ ತರ ಶ್ರದ್ಧೆ ಇಟ್ಟಿದ್ದಾರೆ, ಅಷ್ಟೇ ಗಂಟೆ ಆಯ್ತು. ಫಲ ಮಾತ್ರ ವ್ಯತ್ಯಾಸ ಅಂದ್ರೆ ಆಕ್ಷೇಪ ಮಾಡಬಹುದು. ಆದ್ರೆ ಚತುರ್ಮುಖ ಬ್ರಹ್ಮದೇವರು ಮಾಡೋ ಧ್ಯಾನಕ್ಕೂ ಸರಸ್ವತಿ ಮಾಡೋ ಧ್ಯಾನಕ್ಕೂ ವ್ಯತ್ಯಾಸ ಇದೆ. ಎಲ್ಲಿ ವ್ಯತ್ಯಾಸ ಅಂತ ಬೇಕು, ಏನ್ ವ್ಯತ್ಯಾಸ ಅಂತ ಅನ್ನೋದನ್ನು ಬೇಕು. ಅದನ್ನ ಇಲ್ಲಿ ಬಿಡಿಸ್ತಾರೆ. ಇದು ನಮ್ಗೆ ಮಧ್ವಾಚಾರ್ಯ ಅಂತವರೇ ತಿಳಿಸ್ಬೇಕು, ಯಾರು ತಿಳಿಸ್ಬೇಕು ಸಾಧ್ಯ? ಆಚಾರ್ಯರು ಅವರು ಸಾಕ್ಷಾತ್ ವಾಯುದೇವರ ಅವತಾರ, ಅವ್ರಿಗೆ ಗೊತ್ತಿದೆ, ಅವರೇ ಬ್ರಹ್ಮ ಪದವಿಗೆ ಮುಂದೆ ಹೋಗೋರು. ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಅವ್ರು ಹೇಳಿಕ್ ಸಾಧ್ಯ ಈ ಪ್ರಶ್ನೆಗಳಿಗೆ ಉತ್ತರ. ಆ ಶ್ಲೋಕವನ್ನ ಉದಾಹರಿಸಿ ಅಧ್ಯಾತ್ಮ ವಚನ ಅಂತ ಅಧ್ಯಾತ್ಮ ಗ್ರಂಥದಲ್ಲಿ ಬಂದ ಒಂದು ಮಾತನ್ನ ಉಲ್ಲೇಖಿಸಿ ಇದಕ್ಕೆ ಉತ್ತರ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತ ನೋಡೋಣ. ಯಥಾ ಶಕ್ತಿ ಸ್ಮೃತಾಂಧಾತ್ರ ಗುಣಾನ್ ವಿಷ್ಣೋ ಸರಸ್ವತಿ ಸ್ಮರೇತ್ ತ್ರೈವಿಕ್ರಮಾದ್ಯಾಂಸ್ತು ನಿತ್ಯ ವಿಕ್ರಾಂತಿ ಪೂರ್ವಕೈ ಕದಾಚಿಲ್ಲೋಪಯೇತ್ ದೇವಿ ಸ್ಥಾನೈಕ್ಯಂ ನ ಗುಣೈಸ್ತತಃ ಸಾಮ್ಯಂ ತಯೋರ್ಯಥಾ ವಿಷ್ಣೋರ್ಗುಣೋಪಾಸಾ ಫಲಂ ಭವೇತ್ ಇತಿ ಅಧ್ಯಾತ್ಮವಚನಾತ್ ಯಥಾಶಕ್ತಿ ಕ್ರಿಯಾ ದೇವ್ಯಾಹ. ಸರಸ್ವತಿ ದೇವಿ ಯಥಾಶಕ್ತಿ ಕ್ರಿಯೆ ಮಾಡ್ತಾಳೆ ಅಂತ ನಾವೆಲ್ಲ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳೋದಿದೆ. ಯಥಾಶಕ್ತಿ ಯಥಾಮತಿ ದೇವರೇ ಕೆಲಸ ಮಾಡ್ತೀನಿ ಅಂದ್ರೆ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕನುಗುಣವಾಗಿದ್ದ. ಹಾಗೆ ಇಲ್ಲಿ ಸರಸ್ವತಿ ದೇವಿ ಯಥಾಶಕ್ತಿ ಕ್ರಿಯೆ ಮಾಡ್ತಾಳೆ, ತನ್ನ ಶಕ್ತಿ ಎಷ್ಟೋ ಅಷ್ಟನ್ ಮಾಡ್ತಾಳೆ. ಬ್ರಹ್ಮದೇವರು ತಮ್ಮ ಶಕ್ತಿ ಎಷ್ಟೋ ಅಷ್ಟನ್ನು ಅವ್ರು ಮಾಡ್ತಾರೆ. ವ್ಯತ್ಯಾಸ ಇದೆ ಇಬ್ಬರ ಶಕ್ತಿಯಲ್ಲಿ ಅಂತ. ಯಾಕೆ ಕದಾಚಿ ಲೋಪಯ, ಕೆಲವು ಸಲ ಸರಸ್ವತಿ ದೇವಿ ತಾನು ಮರ್ತು ಬಿಡ್ತಾಳಂತೆ, ಇಂಥ ಗುಣ ಉಪಾಸನೆ ಮಾಡಲ್ವಂತೆ, ಲೋಪ ಮಾಡ್ಬಿಡ್ತಾಳಂತೆ ಸರಸ್ವತಿ ಕೂಡ. ಯಾವ ಗುಣವನ್ನು ಲೋಪ ಮಾಡ್ತಾಳೆ? ಸರಸ್ವತಿ ದೇವಿ. ಅದಕ್ಕೆ ಹೇಳ್ತಾರೆ ತ್ರೈವಿಕ್ರಮಾದ್ಯಾಂಸ್ತು, ಅಂದ್ರೆ ತ್ರಿವಿಕ್ರಮತ್ವ ಕ್ರಿಯೆ. ಅಂದ್ರೆ ಭಗವಂತ 3 ಹೆಜ್ಜೆ ಇಟ್ಟು ವಾಮನ ಬಂದಾಗ ಆಮೇಲೆ ತ್ರಿವಿಕ್ರಮನಾದಾಗ 3 ಹೆಜ್ಜೆಯನ್ನ ಇಟ್ಟು ಅವನೇನು ತಾನು ಕ್ರಿಯೆಯನ್ನ ಮಾಡಿದ. ಈ ತ್ರೈವಿಕ್ರಮ ಕ್ರಿಯೆಯನ್ನ ಕೆಲವು ಸಲ ಈ ಸರಸ್ವತಿ ಲೋಪ ಮಾಡ್ಬಿಡ್ತಾರಂತೆ. ಅದು ನಿತ್ಯ ವಿಕ್ರಾಂತಿ ಪೂರ್ವಕೈ ಅಂತ ಹೇಳ್ತಾರೆ. ಅಂದ್ರೆ ಈ ಗುಣವನ್ನ ಸಾಮಾನ್ಯವಾಗಿ ಚಿಂತನೆ ಮಾಡ್ಬಿಡ್ತಾಳೆ. ಅದನ್ನ ಈಗ ಒಬ್ಬರು ಮುಂದೆ ಬಂದ್ರು ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಸಂಪೂರ್ಣ ಪರಿಚಯ ಇದ್ರೆ ವಿಶೇಷವಾದ ಪರಿಚಯ ಇದೆ ಅಂತ ಅರ್ಥ. ಅವ್ನ್ ಯಾವ ಊರಿಂದ ಬಂದ, ಇವನೇನ್ ಕೆಲಸ ಮಾಡ್ತಾನೆ, ಅವನ್ ಏನ್ ಓದ್ಕೊಂಡಿದ್ದಾನೆ, ಪ್ರತಿಯೊಂದು ತಿಳ್ಕೊಂಡು ಒಬ್ಬರನ್ನ ನೋಡೋದಕ್ಕೂ ಸುಮ್ನೆ ಒಬ್ರು ನೋಡೋದಕ್ಕೂ ವ್ಯತ್ಯಾಸ ಇದೆ. ಇಬ್ರು ನೋಡಿದ್ರು ಇಬ್ರು ವ್ಯಕ್ತಿಗಳು, ಆದ್ರೆ ಒಬ್ಬನಿಗೆ ಅವನ ಬಗ್ಗೆ ಸಂಪೂರ್ಣ ಪರಿಚಯ ಇಲ್ಲ, ಇನ್ನೊಬ್ಬರಿಗೆ ಸರಿಯಾಗಿ ಪರಿಚಯ ಇದೆ. ಎರಡಕ್ಕೂ ವ್ಯತ್ಯಾಸ ಇದೆ. ಬ್ರಹ್ಮದೇವರಿಗೆ ಎಲ್ಲ ಗೊತ್ತು, ಅವನು ಎಲ್ಲಿಂದ ಬಂದ, ಹೇಗ್ ಬಂದ, ಯಾವ ಕ್ಷಣದಲ್ಲಿ ಬಂದ, ಪ್ರತಿಯೊಂದು ಗೊತ್ತು. ಸರಸ್ವತಿ ಗೊತ್ತಿಲ್ಲ ಅಂತಿಲ್ಲ, ಸಾಮಾನ್ಯವಾಗಿ ಗೊತ್ತಿದೆ, ವಿಶೇಷವಾಗಿ ಗೊತ್ತಿಲ್ಲ. ಇದು ವ್ಯತ್ಯಾಸ. ಹಾಗಾದ್ರೆ ಸರಸ್ವತಿ ದೇವಿಗೆ ಈ ತ್ರೈವಿಕ್ರಮತ್ವ ಅಂದ್ರೆ ತ್ರಿವಿಕ್ರಮ ಅವತಾರ ಎತ್ತಿದಾಗ ತ್ರೈವಿಕ್ರಮತ್ವ 3 ಹೆಜ್ಜೆಗಳಿಂದ ಸಮಗ್ರ ವ್ಯಾಪಿಸಿಕೊಂಡಾಗ ಆ ನಿತ್ಯ ವಿಕ್ರಾಂತಿ ಅನ್ನೋ ಒಂದು ಗುಣ ಇದೆ. ಅದನ್ನ ಸಾಮಾನ್ಯವಾಗಿ ಸರಸ್ವತಿ ದೇವಿ
ಕೆಲವು ಸಲ ಚಿಂತಿಸ್ತಾಳೆ. ಅಂದ್ರೆ ಮರೆತು ಹೋಗೋದು ಅಂದ್ರೆ ಸಂಪೂರ್ಣ ಬರಿತಾಳೆ ಅಂತ ಅರ್ಥ ಅಲ್ಲ. ಧ್ಯಾನ ಮಾಡ್ಬೇಕಾದ್ರೆ ತ್ರಿವಿಕ್ರಮತಾ ಗುಣ ಪೂರ್ಣ ಸ್ಪಷ್ಟತೆ ಗೋಚರ ಆಗಲ್ಲ, ಹಾಗೆ ಮುಂದಕ್ಕೆ ಹೊಟ್ಟೋಗುತ್ತೆ. ಸಾಮಾನ್ಯವಾಗಿ ಚಿಂತಿಸಿ ಅವಳು ಮುಂದಕ್ಕೆ ಹೋಗ್ತಾಳೆ. ಆದ್ರೆ ಬ್ರಹ್ಮದೇವರು ಮಾತ್ರ ಎಂದೆಂದಿಗೂ ಕೂಡ ಅವರು ಮರೆತು ಲೋಪ ಮಾಡಿ ಹೋಗೋದು ಅಂತ ಇಲ್ಲ. ಅದು ಹೇಗಿದೆಯೋ ಹಾಗೆ ಅವರು ಮಾಡಿ ಹೋಗೋದಾದ್ರಿಂದ ಉಪಾಸನೆಯಲ್ಲಿ ಇಬ್ಬರಿಗೂ ಕೂಡ ಸಾಮ್ಯ ಅನ್ನೋದು ಇಲ್ಲವೇ ಇಲ್ಲ. ಉಪಾಸನೆಯಲ್ಲಿ ಸಾಮ್ಯ ಇದ್ರೆ ಆಗ ಪ್ರಶ್ನೆ ಮಾಡಿ, ಆದ್ರೆ ಉಪಾಸನೆಯಲ್ಲಿ ಇಲ್ಲಿ ಸಾಮ್ಯ ಇಲ್ಲ ಅನ್ನೋ ಒಂದು ವಿಷಯವನ್ನ ತಗೊಂಡು ಉತ್ತರ ಕೊಡ್ತಾರೆ. ಇದು ಮುಂದೆ ನಾವು ಈ ಭಾಗಕ್ಕೆ ಉತ್ತರವನ್ನಂತೂ ಸ್ವಲ್ಪ ನೋಡಿದೀವಿ. ಮುಂದೆ ಇಲ್ಲಿ ವಾದಿರಾಜರು ತಾವು ಏನ್ ವಿವರಿಸ್ತಾರೆ ಇನ್ನು ಸೂಕ್ಷ್ಮಾಂಶಗಳನ್ನ ಅದನ್ನ ಗಮನಿಸ್ಬೇಕು. ಅದೇನು ಅಂತ ಮುಂದಿನ ಪಾಠದಲ್ಲಿ ಅಂದ್ರೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಭಾರತೀಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಆಚಾರ್ಯ ಪುರುಷೋತ್ತಮ. ಇದೊಂದು ವಿಡಿಯೋ ಔಟ್ ಆಯ್ತು ಕಣ.